ಮೂವಿಯ ಆರಂಭ ಹರ್ಬಿ ಅಂತ ಹೇಳೋ ಹಳೆ ರೇಸ್ ಕಾರ್ ನಿಂದ ಆಗುತ್ತೆ. ಇದೊಂದು ನಾರ್ಮಲ್ ಕಾರ್ ಆಗಿರೋಲ್ಲ. ಮನುಷ್ಯನ ರೀತಿಯೇ ನೋಡೋ, ಕೇಳೋ, ಯೋಚನೆ ಮಾಡೋ ಶಕ್ತಿ ಈ ಕಾರ್ ನಲ್ಲಿ ಇರುತ್ತೆ. ಹರ್ಬಿ ಆ ಕಾಲದ ಅತ್ಯುತ್ತಮ ಕಾರ್ ಆಗಿದ್ದು ಯಾವ ಮ್ಯಾಚ್ ಅನ್ನು ಈ ಕಾರ್ ಸೋತಿರೋಲ್ಲ. ಎಂತದ್ದೇ ಕಷ್ಟಕರವಾದ ಪ್ಲೇಸ್ ಆಗಿದ್ರೂನು ಹರ್ಬಿ ಹಾಗೆ ಅದರ ಓನರ್ ತುಂಬಾ ಈಸಿಯಾಗಿ ತಲುಪಿ ಬಿಡ್ತಿದ್ರು. ಆದ್ರೆ ಒಂದು ದಿನ ಅಪಾಯಕಾರಿ ಆಕ್ಸಿಡೆಂಟ್ ಇಂದ ಹರ್ಬಿಯ ಪರಿಸ್ಥಿತಿ ಪೂರ್ತಿಯಾಗಿ ಹದಗೆಟ್ಟೋಗಿ ನಂತರದ ದಿನಗಳಲ್ಲಿ ಎಲ್ಲ ಮ್ಯಾಚ್ ಅನ್ನ ಒಂದೊಂದಾಗಿ ಸೋಲ್ತಾ ಹೋಗೋಕೆ ಸ್ಟಾರ್ಟ್ ಮಾಡುತ್ತೆ. ದಿನ ಕಳಿತಾ ಈಗ ಆ ಕಾರ್ ಹಳೇದಾಗಿ ಅದರ ಅವಶ್ಯಕತೆ ಅದರ ಓನರ್ಗೂ ಬರದೆ ಅದನ್ನ ಗುಜರಿ ಅಂಗಡಿಯವನಿಗೆ ಮಾರಿ ಬಿಡ್ತಾನೆ. ಅಲ್ಲಿ ಅದರ ಭೇಟಿ ಗುಜರಿ ಅಂಗಡಿಯ ಓನರ್ ಡೇವ್ ಜೊತೆ ಆಗುತ್ತೆ. ಆ ಮನುಷ್ಯನನ್ನ ಕಂಡು ಹರ್ಬಿಗೆ ಸ್ವಲ್ಪನೂ ಇಷ್ಟ ಆಗದೆ ಅವನು ಕಾರ್ನ ಕೆಳಗಿಳಿಸೋಕೆ ಬಂದಾಗ ಅವನ ಕಾಲಿಗೆ ಪೆಟ್ರೋಲ್ ಚೆಲ್ಲಿ ಬಿಡುತ್ತೆ. ನಂತರ ಹಿಂದಿನಿಂದ ಒಬ್ಬ ವ್ಯಕ್ತಿ ನೂಕಿದ್ರೆ ಮುಂದಿನಿಂದ ಡೇವ್ ಚೈನ್ ನಿಂದ ಎಳಿತಾನೆ. ಆದ್ರೆ ಹರ್ಬಿ ಮಾತ್ರ ಅದರ ಪೂರ್ತಿ ಶಕ್ತಿನ ಯೂಸ್ ಮಾಡ್ಕೊಂಡು ಮುಂದೆ ಹೋಗದ ರೀತಿ ನೋಡ್ಕೊಳ್ಳುತ್ತೆ. ಆಗ ಅದಕ್ಕೆ ಅಲ್ಲಿಂದ ಹೊರಗೋಗೋ ದಾರಿ ಕಂಡು ತುಂಬಾ ಫಾಸ್ಟ್ ಆಗಿ ಕೆಳಗಿಳಿದು ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಮಾಡುತ್ತೆ. ಆ ಪ್ರಯತ್ನದಲ್ಲೇ ಅದರ ಟೈರ್ಗೆ ಕಬ್ಬಿಣದ ತುಂಡು ಸಿಕ್ಕಾಕೊಂಡು ಅನಿವಾರ್ಯವಾಗಿ ಆ ಗುಜರಿ ಅಂಗಡಿಯಲ್ಲೇ ನಿಲ್ಬೇಕಾಗುತ್ತೆ. ಹರ್ಬಿಗೆ ಗೊತ್ತಿರುತ್ತೆ ಸ್ವಲ್ಪ ದಿನದಲ್ಲೇ ಅದನ್ನ ಕೂಡ ಬೇರೆ ಗಾಡಿಗಳ ರೀತಿ ಪುಡಿ ಪುಡಿ ಮಾಡಿ ನಾಶ ಮಾಡಿ ಬಿಡ್ತಾರೆ ಅಂತ. ಅಲ್ಲಿಂದ ಸೀನ್ ಕಟ್ ಮಾಡಿ ಮ್ಯಾಗಿ ಅಂತ ಹೇಳೋ ಹುಡುಗಿನ ನೋಡ್ತೀವಿ. ಅವಳ ಗ್ರಾಜುಯೇಷನ್ ನ ಪಡೆಯೋಕೆ ಸ್ಕೇಟಿಂಗ್ ಬೋರ್ಡ್ ನಲ್ಲಿ ಸ್ಕೇಟ್ ಮಾಡ್ತಾ ಕಾಲೇಜ್ಗೆ ಬಂದು ಸೇರ್ತಾಳೆ. ಅವಳು ಗ್ರಾಜುಯೇಷನ್ ಪಡೆದಿದ್ರಿಂದ ಅವಳ ಪರೇ ತುಂಬಾನೇ ಹೆಮ್ಮೆಯಾಗಿದ್ದು ಅವರ ಮನೆಯಲ್ಲಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ ಮೊದಲ ಹುಡುಗಿ ಮ್ಯಾಗಿ ಆಗಿರ್ತಾಳೆ. ಅವಳ ಪರೇ ಒಂದು ರೇಸ್ ಕಾರ್ ಕೋಚರ್ ಆಗಿದ್ದು ಮ್ಯಾಗಿ ತಮ್ಮ ರೇ ಜೂನಿಯರ್ ನ ಕಾರ್ ರೇಸ್ ತೋರ್ಸೋಕೆ ಅಲ್ಲಿಂದ ಅವಳನ್ನ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಅವಳ ಭೇಟಿ ರೇ ಜೂನಿಯರ್ ಸ್ಪಾನ್ಸರ್ ಆದ ಸ್ಯಾಲಿ ಜೊತೆ ಆಗುತ್ತೆ. ನಂತರ ಪ್ರತಿ ಸಲದ ರೀತಿನೇ ಕಾರ್ ನ ಟರ್ನ್ ಮಾಡ್ಬೇಕಾದ್ರೆ ರೇ ಜೂನಿಯರ್ ನ ಆಕ್ಸಿಡೆಂಟ್ ಆಗಿ ಬಿಡುತ್ತೆ. ಇವನು ಪ್ರೊಫೆಷನಲ್ ಕಾರ್ ರೇಸ್ ಕಾಂಪಿಟೇಷನ್ ಗೆ ರೆಡಿ ಆಗ್ತಿದ್ದು ಆದ್ರೆ ಪ್ರಾಬ್ಲಮ್ ಏನಾಗಿರುತ್ತೆ ಅಂದ್ರೆ ಇವನಲ್ಲಿ ಕಾರ್ ಓಡಿಸೋ ಯಾವ ಟ್ಯಾಲೆಂಟು ಇರಲ್ಲ. ನಂತರ ಮ್ಯಾಗಿ ಮನೆಗೆ ವಾಪಸ್ ಬಂದು ಗೋಡೆಯಲ್ಲಿದ್ದವಳ ತಾತನ ಫೋಟೋನ ನೋಡ್ತಾಳೆ. ಇವಳ ತಾತ ಆ ಕಾಲದ ಅತ್ಯುತ್ತಮ ರೇಸರ್ ಆಗಿದ್ದು ಅವರನ್ನೇ ಇನ್ಸ್ಪೈರ್ ಆಗಿ ತಗೊಂಡು ಅವರ ರೀತಿನೇ ರೇಸಿಂಗ್ ಜಗತ್ತಿನಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಬೇಕು ಅಂತ ತನ್ನ 15ನೇ ವರ್ಷದಲ್ಲೇ ಮ್ಯಾಗಿ ಕಾರ್ ರೇಸ್ ಮಾಡೋಕೆ ಸ್ಟಾರ್ಟ್ ಮಾಡಿರ್ತಾಳೆ. ಆದ್ರೆ ಒಂದು ಅಪಾಯಕಾರಿ ಆಕ್ಸಿಡೆಂಟ್ ಆದ್ಮೇಲಿಂದ ಅವಳಪ್ಪ ರೇಸ್ ಮಾಡಬಾರ್ದು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಅವಳಿಗೆ ವಾರ್ನ್ ಮಾಡಿರ್ತಾರೆ. ಅಲ್ಲಿ ಅವಳ ರೇಸರ್ ಆಗೋ ಕನ್ಸನ್ನು ಮುರಿದು ಬಿದ್ದಿರುತ್ತೆ. ಆ ವಿಷಯದ ಬಗ್ಗೆನೇ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳಪ್ಪ ಅಲ್ಲಿಗೆ ಬಂದು ಅವಳು ಗ್ರಾಜುಯೇಷನ್ ಆದ ಖುಷಿಗೆ ಅವಳಿಗೊಂದು ಗಾಡಿ ಕೊಡಿಸ್ತೀನಿ ಅಂತ ಹೇಳಿ ಮರುದಿನನೇ ಗುಜರಿ ಅಂಗಡಿಗೆ ಕರ್ಕೊಂಡು ಹೋಗ್ತಾರೆ. ಅವಳಿಗೆ ಇಷ್ಟವಾದ ಗಾಡಿನೇ ತೆಕೊಳ್ಳಿ ಅಂತ. ಈ ಕಡೆ ಸಪ್ಪೆಯಾಗಿರೋ ಹರ್ಬಿ ಮ್ಯಾಗಿನ ನೋಡ್ತಿದ್ದಂಗೆನೆ ಖುಷಿಯಲ್ಲಿ ಇವಳ ಜೊತೆ ಹೇಗಾದ್ರೂ ಮಾಡಿ ಹೋಗ್ಲೇಬೇಕು ಅಂತ ಅವಳ ಹತ್ರ ಹೋಗೋ ಪ್ರಯತ್ನ ಮಾಡುತ್ತೆ. ಆದ್ರೆ ಹಿಂದಿನ ಟೈರ್ ಉದ್ರೋಗಿದ್ದ ಕಾರಣ ಅವಳ ಹತ್ರ ಹೋಗೋಕೆ ಅದ್ರ ಕೈಯಿಂದ ಆಗ್ತಿರಲ್ಲ. ಅಷ್ಟ್ರಲ್ಲಿ ಅದನ್ನ ಪುಡಿ ಮಾಡೋಕೆ ಕ್ರೈನ್ ನಿಂದ ತಗೊಂಡು ಹೋಗ್ತಿರ್ಬೇಕಾದ್ರೆ ಹರ್ಬಿ ತನ್ನಂತಾನು ಉಳಿಸ್ಕೊಳ್ಳೋಕೆ ಜೋರಾಗಿ ಹಾರ್ನ್ ಮಾಡುತ್ತೆ ಮ್ಯಾಗಿಯ ಗಮನ ಅದರ ಮೇಲೆ ಬೀಳ್ಲಿ ಅಂತ. ಆದ್ರೆ ಮ್ಯಾಗಿಗೆ ಮಾತ್ರ ಹರ್ಬಿ ಇಷ್ಟ ಆಗದೆ ಅದರ ಪಕ್ಕ ಇರೋ ಗ್ರೀನ್ ಕಾರ್ ಇಷ್ಟ ಆಗಿ ಅದನ್ನ ತಗೊಂಡೋಗೋ ಡಿಸೈಡ್ ಮಾಡಿ ಪೇಮೆಂಟ್ ಮಾಡ್ತಿರ್ಬೇಕಾದ್ರೆ ಹರ್ಬಿ ಕ್ರೈನ್ ನಿಂದ ಜಾರಿ ಆ ಗಾಡಿ ಮೇಲೆನೆ ಬಿದ್ಬಿಡುತ್ತೆ. ಇದರಿಂದ ಆ ಗಾಡಿಯಂತೂ ಚಟ್ನಿಯಾಗಿ ಬೇರೆ ಒಳ್ಳೆ ಗಾಡಿ ಇಲ್ದೇ ಇದ್ದ ಕಾರಣ ಮ್ಯಾಗಿ ಹರ್ಬಿನೇ ಖರೀದಿ ಮಾಡ್ಬೇಕಾಗುತ್ತೆ. ನಂತರ ಕಾರ್ನ ಮನೆಗೆ ತಂದು ರೇ ಅದನ್ನ ಸ್ವಲ್ಪ ರಿಪೇರಿ ಮಾಡಿ ಕ್ಯಾಲ್ವಿನ್ ಗ್ಯಾರೇಜ್ಗೆ ತಗೊಂಡೋಗು ಅಂತ ಮ್ಯಾಗಿಗೆ ಕೊಟ್ಟು ಕಳಿಸ್ತಾನೆ. ಅವಳು ಡ್ರೈವಿಂಗ್ ಮಾಡೋಕೆ ಕಾರ್ ಒಳಗೆ ಕೂತಾಗ ಡ್ಯಾಶ್ ಬೋರ್ಡ್ ಇಂದ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ಆ ಕಾರ್ನ ಮೊದಲ ಓನರ್ ಹರ್ಬಿನ ಚೆನ್ನಾಗಿ ನೋಡ್ಕೋ ಅಂತ ಬರ್ದಿರ್ತಾನೆ. ಕಾರ್ನ ಸ್ಟಾರ್ಟ್ ಮಾಡ್ತಿದ್ದಂಗೆನೆ ತನ್ನಷ್ಟಕ್ಕೆ ತಾನೇ ಕಾರ್ ತುಂಬಾ ಫಾಸ್ಟ್ ಆಗಿ ಹೋಗಿದ್ರಿಂದ ಮ್ಯಾಗಿ ಅಂತೂ ಫುಲ್ ಹೆದ್ರೋಗ್ತಾಳೆ. ಆದ್ರೆ ಅದು ಸೇಫ್ ಆಗಿನೇ ಕ್ಯಾಲ್ವಿನ್ ನ ಗ್ಯಾರೇಜ್ ತನಕ ತಗೊಂಡೋಗಿ ಬಿಡುತ್ತೆ. ಈ ಕ್ಯಾಲ್ವಿನ್ ಮ್ಯಾಗಿಯ ಸ್ಕೂಲ್ ಫ್ರೆಂಡೇ ಆಗಿದ್ದು ಆಗ್ಲಿಂದಲೂ ಮ್ಯಾಗಿ ಮೇಲೆ ಇವನಿಗೆ ಮನಸ್ಸಿರುತ್ತೆ. ಆದ್ರೆ ಅದನ್ನ ಅವಳ ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಕ್ಕೆ ಮಾತ್ರ ಇದುವರೆಗೂ ಧೈರ್ಯ ಬಂದಿರಲ್ಲ. ಅವಳು ಹರ್ಬಿನ ರಿಪೇರಿ ಮಾಡುವಂತ ಹೇಳಿದ್ರೆ ಅದನ್ನ ರಿಪೇರಿ ಮಾಡೋಕೆ ಅವನು ಒಪ್ತಾನೆ. ಅದಕ್ಕಿಂತ ಮೊದಲು ಅದನ್ನ ಟೆಸ್ಟ್ ಡ್ರೈವ್ ಮಾಡ್ಬೇಕು ಅಂತ ಹೇಳಿ ಟೆಸ್ಟ್ ಡ್ರೈವ್ ಮಾಡೋಕೆ ರೋಡ್ಗೆ ಹೋಗ್ತಾರೆ. ರೋಡ್ ನಲ್ಲಂತೂ ಹರ್ಬಿ ಕಪ್ಪು ಹೋಗಿನ ರೋಡ್ ಪೂರ್ತಿ ಹಾರಿಸ್ತಿದ್ದು ಇದರಿಂದ ಬೇಸತ್ತು ಹರ್ಬಿನ ವಾಪಸ್ ಗುಜರಿ ಅಂಗಡಿಗೆನೆ ಕೊಡ್ಬೇಕು ಅಂತ ಮ್ಯಾಗಿ ಮಾತಾಡ್ಕೊಳ್ತಾಳೆ. ಅದನ್ನ ಕೇಳಿ ಹರ್ಬಿ ಅದರ ಟ್ಯಾಲೆಂಟ್ ತೋರಿಸ್ತಾ 2 ಚಕ್ರದಲ್ಲಿ ಫಾಸ್ಟ್ ಆಗಿ ಹೋಗುತ್ತೆ. ಮ್ಯಾಗಿಗಂತೂ ಇದರಿಂದ ಭಯ ಆದ್ರೆ ಕ್ಯಾಲಿನ್ ಮಾತ್ರ ಆ ರೈಡ್ ನ ಎಂಜಾಯ್ ಮಾಡ್ತಾನೆ. ನಂತರ ಅದು ಸೀದಾ ಸ್ಪೋರ್ಟ್ಸ್ ಕಾರ್ ಮ್ಯೂಸಿಯಂಗೆ ಹೋಗಿ ಸೇರುತ್ತೆ. ನೆಕ್ಸ್ಟಲ್ ಕಪ್ ಚಾಂಪಿಯನ್ ಆದ ಟ್ರಿಪ್ ಅಲ್ಲಿಗೆ ಬಂದಿದ್ದು ಅವನನ್ನ ನೋಡಕ್ಕೆ ಅವನ ಬಹಳಷ್ಟು ಫ್ಯಾನ್ಸ್ ಗಳು ಅಲ್ಲಿ ಸೇರಿರ್ತಾರೆ. ಕಡೆ ಹರ್ಬಿ ಕಂಟಿನ್ಯೂಸ್ ಆಗಿ ಹಾರ್ನ್ ಮಾಡ್ತಾ ಇದ್ದು ಇದ್ಯಾಕಪ್ಪ ಈ ತರ ಹಾರ್ನ್ ಮಾಡ್ತಿದೆಯಲ್ಲ ಅಂತ ಹಾರ್ನ್ ನ ನಿಲ್ಸೋಕೆ ಹುಡ್ನೊಳಗೆ ಏನಾದ್ರೂ ಬಟನ್ ಇರ್ಬೋದಾ ಅಂತ ಹುಡ್ನ ನೋಡ್ತಿರ್ಬೇಕಾದ್ರೆ ಹರ್ಬಿ ಮ್ಯಾಗಿಯ ಡ್ರೆಸ್ ನ ಮೇಲೆ ಪೆಟ್ರೋಲ್ ಚೆಲ್ಲಿ ಬಿಡುತ್ತೆ. ಇದರಿಂದ ಅವಳ ಡ್ರೆಸ್ ಹಾಳೋಗೋ ಕಾರಣ ಕ್ಯಾಲ್ವಿನ್ ಅವಳಿಗೆ ಕಾರ್ ಒಳಗಿದ್ದ ರೇಸಿಂಗ್ ಸೂಟ್ ಆಗಿ ಹೆಲ್ಮೆಟ್ ನ ಕೊಡ್ತಾನೆ. ಆದ್ರೆ ಇನ್ನೂ ಹರ್ಬಿ ಮಾತ್ರ ಹಾರ್ನ್ ಮಾಡೋದನ್ನ ನಿಲ್ಲಿಸ್ತಿರಲ್ಲ. ಆ ಸದ್ದನ್ನ ಕೇಳಿ ಟ್ರಿಪ್
ಟ್ರಿಪ್ ಹಾಗೆ ಅವನ ಫ್ಯಾನ್ಸ್ ಅಲ್ಲಿಗೆ ಬಂದು ಹರ್ಬಿನ ನೋಡಿ ಇದನ್ನ ಯಾವ ಗುಜರಿ ಅಂಗಡಿಯಿಂದ ತಂದಿದ್ದು, ಆಕ್ಚುಲಿ ಇದನ್ನ ಮ್ಯೂಸಿಯಂಗಲ್ಲ ಸರ್ಕಸ್ಗೆ ತಗೊಂಡೋಗ್ಬೇಕಿತ್ತು ಅಂತ ಹೇಳಿ ಆಡ್ಕೊಂಡು ನಗ್ತಾರೆ. ಇದರಿಂದ ಸಿಟ್ಟಾಗೋ ಹರ್ಬಿ ಅವನ ಕಾರ್ಗೆ ಮಿರರ್ ಇಂದ ಸ್ಕ್ರಾಚ್ ಮಾಡ್ಬೇಕಾದ್ರೆ ಅದನ್ನ ನೋಡಿ ಟ್ರಿಪ್ ನ ಕಣ್ಣು ಕೋಪದಿಂದ ಕೆಂಪಾಗುತ್ತೆ. ಅಲ್ಲಿದ್ದ ಟ್ರಿಪ್ ನ ಫ್ಯಾನ್ಸ್ ಎಲ್ಲ ಈ ಸೈಡ್ ಅನ್ನ ರೇಸ್ ಆಡಿನೇ ತೀರಿಸ್ಕೊಳ್ಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಅದನ್ನ ಕೇಳಿಸ್ಕೊಳ್ಳೋ ಮ್ಯಾಗಿ ರೇಸ್ ಗೀಸ್ ಏನೂ ಬೇಡ, ಸಾರಿ ಕೇಳಿ ಬರೋಣ ಅಂತ ಕಾರಿಂದ ಹೊರಗೆ ಇಳಿಬೇಕು ಅನ್ನುವಷ್ಟರಲ್ಲೇ ಹರ್ಬಿ ಆಟೋಮೆಟಿಕ್ ಗ್ಲಾಸ್ ನ ಕ್ಲೋಸ್ ಮಾಡಿ ರೇಸ್ ಟ್ರ್ಯಾಕ್ ಗೆ ಹೋಗಿ ರೇಸ್ ನ ಸ್ಟಾರ್ಟ್ ಮಾಡೇ ಬಿಡುತ್ತೆ. ಆ ರೇಸ್ ನ ನೋಡ್ಬೇಕಾದ್ರೆ ಅರ್ಥನೇ ಆಗ್ತಿರಲ್ಲ ಮ್ಯಾಗಿ ಹರ್ಬಿನ ಕಂಟ್ರೋಲ್ ಮಾಡ್ತಿದ್ದಳು ಅಥವಾ ಹರ್ಬಿನೇ ಮ್ಯಾಗಿನ ಕಂಟ್ರೋಲ್ ಮಾಡ್ತಿದೆಯೋ ಅಂತ. ಹರ್ಬಿ ಹಳೆಯ ಜೋಶ್ನ ಜೊತೆಗಿನೇ ಟ್ರಿಪ್ ನ ಕಾರ್ನ ಈಕ್ವಲ್ ಆಗಿ ಬರ್ತಿರ್ಬೇಕಾದ್ರೆ ಟ್ರಿಪ್ ಮೋಸದಿಂದ ಹರ್ಬಿಗೆ ಡಿಕ್ಕಿ ಹೊಡೆದು ರೇಸ್ ಟ್ರ್ಯಾಕ್ ಇಂದ ಪಕ್ಕಕ್ಕೆ ಸರಿಸ್ತಾನೆ. ಇದರಿಂದ ಮ್ಯಾಗಿಗೆ ತುಂಬಾನೇ ಕೋಪ ಬಂದು ಇವನಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತ ಹರ್ಬಿಯ ಸಾಥ್ ಕೊಟ್ಕೊಂಡು ವಾಪಸ್ ಟ್ರಿಪ್ ಹತ್ತ ಬಂದಾಗ ಟ್ರಿಪ್ ಮತ್ತೊಮ್ಮೆ ಗಾಡಿಗೆ ಡಿಕ್ಕಿ ಹೊಡೆಯೋಕೆ ಬರ್ತಾನೆ. ಆಗ ಹರ್ಬಿ 2 ಚಕ್ರದಲ್ಲಿ ನಿಂತು ಟ್ರಿಪ್ ಗೆ ಚಮಕ್ ಕೊಡ್ಬೇಕಾದ್ರೆ ಅದನ್ನ ನೋಡೋ ಟ್ರಿಪ್ ಗೆ ಅರ್ಥನೇ ಆಗ್ತಿರಲ್ಲ ಈ ಡಕೋಟಾ ಗಾಡಿ ಈ ತರ ಎಲ್ಲ ಸ್ಟಂಟ್ ಮಾಡುತ್ತಾ ಅಂತ. ಇನ್ನೇನು ರೇಸ್ ನ ಕೊನೆಯಲ್ಲಿ ಟ್ರಿಪ್ ನ ಕಾರ್ ಗೆಲ್ತು ಅನ್ನುವಷ್ಟರಲ್ಲಿ ಹರ್ಬಿ ಸೇಫ್ಟಿ ಬ್ಯಾರಿಯರ್ ಮೇಲೆ ಹಾರಿ ರೇಸ್ ನ ವಿನ್ ಆಗಿ ಅಲ್ಲಿದ್ದ ಎಲ್ರಿಗೂ ಶಾಕ್ ಮಾಡಿ ಬಿಡುತ್ತೆ. ಮತ್ತೆ ಅಲ್ಲಿದ್ದ ಯಾರಿಗೂ ಕಾರ್ ಡ್ರೈವ್ ಮಾಡಿದ್ದು ಮ್ಯಾಗಿ ಅಂತ ಗೊತ್ತಿರೋಲ್ಲ, ಯಾಕಂದ್ರೆ ಅವಳು ರೇಸಿಂಗ್ ಸೂಟ್ ಆಗಿ ಹೆಲ್ಮೆಟ್ ಹಾಕೊಂಡಿರ್ತಾಳೆ ಅಲ್ವಾ, ಅಲ್ಲಿ ಅವಳನ್ನ ಮ್ಯಾಕ್ಸ್ ಹೆಸರಿನಿಂದ ಪರಿಚಯ ಮಾಡ್ಕೊಂಡಿರ್ತಾಳೆ. ಈ ಕಡೆ ಟ್ರಿಪ್ ಅಂತೂ ಇಂತ ಗುಜ್ಜರಿ ಗಾಡಿ ಮುಂದೆ ಸೋತೋದ್ನಲ್ಲ ಅಂತ ಅವಮಾನಕ್ಕೆ ಒಳಗಾಗಿರ್ತಾನೆ. ಗ್ಯಾರೇಜ್ ಅಲ್ಲಿ ಮ್ಯಾಗಿ ಕ್ಯಾಲ್ವಿನ್ ಹತ್ರ ಈ ಮ್ಯಾಚ್ ಅನ್ನ ಗೆದ್ದಿದ್ದು ನಾನಲ್ಲ, ಬದಲಾಗಿ ಆ ಕಾರ್ ತಂತಾನೆ ಡ್ರೈವ್ ಮಾಡ್ಕೊಂಡು ರೇಸ್ ನ ಗೆಲ್ತು ಅಂತ ಹೇಳ್ತಾಳೆ. ಆಗ ಕ್ಯಾಲ್ವಿನ್ ಅವಳ ಮಾತನ್ನ ಸೀರಿಯಸ್ ಆಗಿ ತಗೊಳ್ದೆ ಅವಳು ಗೆದ್ದಿರೋದಕ್ಕೆ ಕಂಗ್ರಾಜ್ ಹೇಳ್ತಾನೆ. ಆದ್ರೆ ಈಗ್ಲೂ ಮ್ಯಾಗಿಗೆ ನಂಬಿಕೆ ಬರ್ತಿರಲ್ಲ 1960 ಮಾಡೆಲ್ ಈ ಕಾರ್ ಇಟ್ಕೊಂಡು ನೆಕ್ಸೆಲ್ ಕಪ್ ಚಾಂಪಿಯನ್ ನ ಸೋಲ್ಸಿ ಬಿಟ್ನಾ ಅಂತ. ಮರುದಿನ ಬೆಳಗ್ಗೆ ರೇ ಅವನ ಮಗನಿಗೆ ಬೈತಾ ಇರ್ತಾನೆ, ಯಾಕಂದ್ರೆ ಅವನ ಮಗನ ಕೆಟ್ಟ ರೇಸಿಂಗ್ ಪರ್ಫಾರ್ಮೆನ್ಸ್ ಇಂದ ಮತ್ತೊಂದು ಸ್ಪಾನ್ಸರ್ ಅವರ ಕೈ ತಪ್ಪಿ ಹೋಗಿರುತ್ತೆ. ಅಷ್ಟರಲ್ಲೇ ಸ್ಯಾಲಿ ಒಂದು ಯೆಲ್ಲೋ ಕಾರ್ ನಲ್ಲಿ ಅಲ್ಲಿಗೆ ಬರ್ತಾಳೆ. ಆ ಕಾರ್ ನ ನೋಡ್ದ ಫಸ್ಟ್ ಲುಕ್ಕಿಗೆ ಹರ್ಬಿಗೆ ಅದ್ರ ಮೇಲೆ ಲವ್ ಆಗಿ ಅದರ ಇಂಜಿನ್ ಜೋರಾಗಿ ಬಡ್ಕೊಳ್ಳುತ್ತೆ. ಸ್ಯಾಲಿ ಮನೆಗೆ ಬಂದು ನಿನ್ನೆ ನಡೆದ ರೇಸಿಂಗ್ ವಿಡಿಯೋನ ರೇಗೆ ತೋರ್ಸ್ಬೇಕಾದ್ರೆ ಅದನ್ನ ನೋಡಿ ಸಿಟ್ಟಾಗೋರೆ, ನನ್ನ ಮಾತು ಮೀರಿ ಈ ಗುಜರಿ ಗಾಡಿ ಇಟ್ಕೊಂಡು ರೇಸಿಗೆ ಹೋಗಿದ್ಯಾ ಅಂತ ಮ್ಯಾಗಿಯ ಮೇಲೆ ಕೂಗಾಡ್ತಾನೆ. ಆಗ ಮ್ಯಾಗಿ ಅವಳನ್ನವಳೇ ಡಿಫೆಂಡ್ ಮಾಡ್ಕೊಳ್ಳೋಕೆ, ಆ ಕಾರ್ನ ಓಡಿಸಿದ್ದು ನಾನಲ್ಲ ನನ್ನ ಫ್ರೆಂಡ್ ಮ್ಯಾಕ್ಸ್, ಅವನಿಗೆ ನಾನು ಗಾಡಿಯಷ್ಟೇ ಕೊಟ್ಟಿದೆ ಅಂತ ಸುಳ್ಳೇಳಿ ಅವಳ ಅಪ್ಪನ ಕೈಯಿಂದ ತಪ್ಪಿಸ್ಕೊಳ್ತಾಳೆ. ಅದನ್ನ ಕೇಳಿ ರೇನು ಅಲ್ಲಿಂದ ಸೈಲೆಂಟ್ ಆಗಿ ಹೋಗ್ತಾನೆ. ಮತ್ತೆ ಮ್ಯಾಗಿಯ ತಲೆಯಲ್ಲಿ ಒಂದು ಐಡಿಯಾ ಬರುತ್ತೆ, ನಾನ್ ಯಾಕೆ ಮ್ಯಾಕ್ಸ್ ಹೆಸರು ಹೇಳ್ಕೊಂಡು ನನ್ನ ರೇಸರ್ ಆಗೋ ಕನಸನ್ನ ಈಡೇರಿಸ್ಕೊಳ್ಬಾರ್ದು ಅಂತ. ಈ ಕಡೆ ಟ್ರಿಪ್ ಆ ಸೋಲಿನಿಂದ ತುಂಬಾನೇ ನಿರಾಶೆಗೊಂಡಿದ್ದು ಅವನ ಮ್ಯಾನೇಜರ್ ಅವನಿಗೆ ಸಮಾಧಾನ ಮಾಡ್ತಾನೆ, ಇರ್ಲಿ ಬಿಡು ಅದೊಂದು ಸಣ್ಣ ಮ್ಯಾಚ್ ತಾನೆ, ಅದಕ್ಕೆ ಇಷ್ಟು ನಿರಾಶೆಗೊಳ್ಳೋ ಅವಶ್ಯಕತೆ ಏನಿದೆ ಅಂತ. ಆದ್ರೆ ಈಗ ಪ್ರಶ್ನೆ ಸೋಲು ಗೆಲುವಿಂದಾಗಿರೋಲ್ಲ, ಟ್ರಿಪ್ ನ ಈಗೋದ ಮೇಲಾಗಿರುತ್ತೆ. ಅದಕ್ಕೆ ಅವನ ಟೀಮ್ಗೆ ನಾನು ವಾಪಸ್ ಆ ಮ್ಯಾಕ್ಸ್ ಜೊತೆ ಅಂದ್ರೆ ಮ್ಯಾಗಿ ಜೊತೆ ರೇಸ್ ಆಡೋಕೆ ಇಷ್ಟಪಡ್ತೀನಿ, ಅದಕ್ಕೆ 2 ದಿವಸದ ರೇಸಿಂಗ್ ಕಾಂಪಿಟೇಷನ್ ಅನ್ನ ಅರೇಂಜ್ ಮಾಡಿ ಆ ವ್ಯಕ್ತಿ ಖಂಡಿತವಾಗಿಯೂ ಅಲ್ಲಿಗೆ ರೇಸ್ ಆಡೋಕೆ ಬಂದೇ ಬರ್ತಾನೆ ಅಂತ ಹೇಳ್ತಾನೆ. ಮತ್ತೆ ಮ್ಯಾಗಿ ಕ್ಯಾಲ್ವಿನ್ ಗ್ಯಾರೇಜ್ ಗೆ ಹೋದಾಗ ಕ್ಯಾಲ್ವಿನ್ ಮ್ಯಾಗಿ ಹತ್ರ 2 ದಿನದ ರೇಸಿಂಗ್ ಕಾಂಪಿಟೇಷನ್ ಇದೆ, ಅದರಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡು, ಹರ್ಬಿನ ನಾನು ರೇಸಿಂಗ್ ಕಾರ್ ಆಗಿ ಬದಲಾಯಿಸ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾಗಿ ನನ್ನ ಕಾರ್ ಆಕ್ಸಿಡೆಂಟ್ ಆದ್ಮೇಲಿಂದ ನನ್ನಪ್ಪಗೆ ನಾನು ಭರವಸೆ ಕೊಟ್ಟಿದ್ದೀನಿ, ಇನ್ಯಾವತ್ತು ಕಾರ್ ರೇಸ್ ಮಾಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ನ್ಯೂಸ್ ಪೇಪರ್ ಹಾರ್ಕೊಂಡು ಬಂದು ಹರ್ಬಿಯ ಮುಂದೆ ಬೀಳುತ್ತೆ. ಅದರಲ್ಲಿ ವಿನ್ನರ್ಸ್ ಗೆ $10,000 ಪ್ರೈಸ್ ಇರೋದು ಹರ್ಬಿಗೆ ಗೊತ್ತಾಗಿ ಮ್ಯಾಗಿ ಯಾವಾಗ ಕಾರ್ ಒಳಗೆ ಬಂದು ಕೂರ್ತಾಳೋ ಆಗ ಹರ್ಬಿ ಹುಡ್ನ ಸಹಾಯದಿಂದ ಆ ನ್ಯೂಸ್ ಪೇಪರ್ ಅನ್ನ ಹಾರಿಸಿ ಕಾರ್ನ ಗ್ಲಾಸ್ ಗೆ ಬಂದು ಬೀಳೋ ರೀತಿ ಮಾಡುತ್ತೆ. ಅದನ್ನ ಕಾರ್ ಒಳಗಿದ್ದ ಮ್ಯಾಗಿ ನೋಡಿ, ಇಷ್ಟೊಂದು ಹಣದಿಂದಂತೂ ನನ್ನ ನ್ಯೂಯಾರ್ಕ್ ಹೋಗೋ ಕನ್ಸು, ನಮ್ಮ ಮನೆಯವರಿಗೂ ಹೆಲ್ಪ್ ಮಾಡಬಹುದು ಅಂತ ರೇಸಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿ ಕ್ಯಾಲ್ವಿನ್ ಗೆ ಹೇಳ್ತಾಳೆ. ಅದನ್ನ ಕೇಳಿ ಕ್ಯಾಲ್ವಿನ್ ಅಂತೂ ಖುಷಿಯಾದೆ, ಮ್ಯಾಗಿ ಸ್ವಲ್ಪ ಭಯದಲ್ಲೇ ಇರ್ತಾಳೆ ಈ ಸಲ ಮ್ಯಾಚ್ ಏನಾಗ್ಬೋದು ಅಂತ. ನಂತರ ಅವರಿಬ್ರು ಸೇರ್ಕೊಂಡು ಹರ್ಬಿನ ರೇಸ್ ಕಾರ್ ಆಗಿ ಬದಲಾಯಿಸ್ತಾರೆ. ಈ ಕಡೆ ಟ್ರಿಪ್ ಆಗಿ ಅವನ ಫ್ರೆಂಡ್ಸ್ ಇಂತ ಕಾಸ್ಟ್ಲಿ ಕಾರ್ ಅನ್ನ ಸೋಲ್ಸುವಂತ ಇಂಜಿನ್ ಆ ಡಕೋಟಾ ಕಾರ್ ಅಲ್ಲಿ ಏನಿರ್ಬೋದು ಅಂತ ಆ ಕಾರ್ನ ಬ್ಲೂ ಪ್ರಿಂಟ್ ನೋಡ್ತಾರೆ. ಆದ್ರೆ ಅದರಿಂದ ಅವನಿಗೆ ಏನೂ ಗೊತ್ತಾಗೋಲ್ಲ, ಅದಕ್ಕೆ ನೇರವಾಗಿ ಹೋಗಿ ನೋಡ್ಬೇಕು ಅಂತ ಟ್ರಿಪ್ ಡಿಸೈಡ್ ಮಾಡ್ತಾನೆ. ರಾತ್ರಿ ಮ್ಯಾಗಿಯ ತಂದೆ ಹಾಗೆ ಸ್ಯಾಲಿ ಮಾತಾಡ್ಕೊಳ್ತಾ ಇರ್ತಾರೆ, ಅವನ ಮಗನ ಮೇಲೆ ಇನ್ವೆಸ್ಟ್ ಮಾಡ್ಬೇಕಿದ್ದ ಕೊನೆಯ ಇನ್ವೆಸ್ಟರು ಅವನ ಮಗನ ಮೇಲೆ ಇನ್ವೆಸ್ಟ್ ಮಾಡೋಕೆ ರೆಡಿ ಇಲ್ಲ ಅಂತ. ಇದನ್ನೆಲ್ಲ ಕೇಳ್ಬಿಟ್ಟು ರೇ ತುಂಬಾನೇ ಚಿಂತೆಗೊಳಗಾಗ್ತಾನೆ. ಅದನ್ನೆಲ್ಲ ಪಕ್ಕದಲ್ಲಿ ನಿಂತು ಕೇಳಿಸ್ಕೊಡ್ತಿದ್ದ ಮ್ಯಾಗಿ ಒಂದು ವಿಷಯನ ಪಕ್ಕ ಮಾಡ್ಕೊಳ್ತಾಳೆ, ಹೇಗಾದ್ರೂ ಮಾಡಿ ಈ ಮ್ಯಾಚ್ ನ ಗೆಲ್ಲೇಬೇಕು ಅಂತ. ಕೊನೆಗೂ ರೇಸ್ ಮಾಡೋ ದಿನ ಬಂದೇ ಬಿಡುತ್ತೆ. ಅಲ್ಲಿ ಹರ್ಬಿಯ ಹೊಸ ಲುಕ್ ನ ನೋಡಿ ಟ್ರಿಪ್ ಅಂತೂ ಶಾಕ್ ಆಗ್ಬಿಟ್ಟು ನಂತರ ಮ್ಯಾಗಿ ಹತ್ರ ಈ ಮ್ಯಾಕ್ಸ್ ಯಾರು, ಅವನಿಗೆ ಹೇಗ್ ಪರಿಚಯ ಅಂತೆಲ್ಲ ಕ್ವಶನ್ ಮಾಡ್ಬೇಕಾದ್ರೆ ಮ್ಯಾಗಿ ಅದು ಇದು ಅಂತ ತಡವರಿಸ್ತಿರೋ ಟೈಮ್ ನಲ್ಲೇ ಕ್ಯಾಲ್ವಿನ್ ಅಲ್ಲಿಗೆ ಬಂದು ಆ ಟಾಪಿಕ್ ನ ಅಲ್ಲೇ ನಿಲ್ಸಿ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಮ್ಯಾಚ್ ನ ಮೊದಲ ರೌಂಡ್ ನಡೆಯುತ್ತೆ. ಅದರಲ್ಲಿ ಎಲ್ಲ ಗಾಡಿಗಳು ತುಂಬಾ ಫಾಸ್ಟ್ ಆಗಿ ರೇಸ್ ನ ಶುರು ಮಾಡ್ತಾರೆ.
ಮಾಡ್ತವೆ. ಆದ್ರೆ ಎಷ್ಟು ಫಾಸ್ಟ್ ಹೋದ್ರೇನು ಕೊನೆಗೆ ಗೆಲ್ಲೋದು ಹರ್ಬಿನೇ ತಾನೆ. ಇಲ್ಲೂ ಅದೇ ರೀತಿಯಾಗಿ ಹರ್ಬಿನೇ ಗೆದ್ದು ಬಿಡುತ್ತೆ. ಅದಾದ್ಮೇಲೆ ಮ್ಯಾಚ್ ನ 2ನೇ ರೌಂಡ್ ನಡೆಯೋ ಮೊದಲು ಆಂಕರ್ ಅನೌನ್ಸ್ ಮಾಡ್ತಾಳೆ, ಈ ಕೊನೆಯ ಮ್ಯಾಚ್ ನಲ್ಲಿ ಯಾರು ವಿನ್ ಆಗ್ತಾರೋ ಅವರು ನಾಳೆ ನೆಕ್ಸ್ಟೆಲ್ ಕಪ್ ಚಾಂಪಿಯನ್ ಟ್ರಿಪ್ ನ ಜೊತೆಗೆ ರೇಸ್ ಮಾಡೋಕೆ ಇದ್ದು ಅದ್ರಲ್ಲಿ ಏನಾದ್ರೂ ಅವನನ್ನ ಸೋಲ್ಸಿದ್ರೆ $10,000 ಕ್ಯಾಶ್ ಪ್ರೈಸ್ ಅವರಿಗೆ ಸಿಗುತ್ತೆ ಅಂತ. ಅದನ್ನ ಕೇಳಿ ಫುಲ್ ಜೋಶ್ ನ ಜೊತೆಗೇನೆ 2ನೇ ರೌಂಡ್ ನಡೆಯುತ್ತೆ. ಅದರಲ್ಲಿ ಹರ್ಬಿ ಅದರ ಪೂರ್ತಿ ಶಕ್ತಿನ ಯೂಸ್ ಮಾಡ್ಕೊಂಡು ಎಲ್ಲ ಕಾರ್ಗಳಿಗೆ ಟಫ್ ಫೈಟ್ ಕೊಟ್ಟು ಕೊನೆಯಲ್ಲಿ ರೇಸ್ ನ ಗೆದ್ದೇ ಬಿಡುತ್ತೆ. ಈಗ ಕೊನೆಯ ಮ್ಯಾಚ್ ಹರ್ಬಿ ಹಾಗೆ ಟ್ರಿಪ್ ನ ಮಧ್ಯ ನಡೀತಾ ಇದ್ದು ಅದಕ್ಕೆ ಹರ್ಬಿಯ ರೇಸಿಂಗ್ ಸ್ಟ್ರಾಟಜಿನ ತಿಳ್ಕೊಳ್ಳೋಕೋಸ್ಕರ ಇವತ್ತು ನಡೆದ ಮ್ಯಾಚ್ ನ ಟ್ರಿಪ್ ನೋಡ್ತಿರ್ಬೇಕಾದ್ರೆ ಒಂದು ವಿಷಯನ ಗಮನಿಸ್ತಾನೆ. ಮ್ಯಾಕ್ಸ್ ನ ಹೆಲ್ಮೆಟ್ ನ ಕೆಳಗೆ ಬ್ರೌನ್ ಹೇರ್ ಇರೋದನ್ನ. ಇದರಿಂದ ಟ್ರಿಪ್ ಗೆ ಕನ್ಫರ್ಮ್ ಆಗುತ್ತೆ ಇದು ಮ್ಯಾಕ್ಸ್ ಅಲ್ಲ ಮ್ಯಾಗಿನೇ ಅಂತ. ಈ ಕಡೆ ಹರ್ಬಿ ಮತ್ತೊಮ್ಮೆ ಆ ಯೆಲ್ಲೋ ಕಲರ್ ಕಾರ್ ನ ನೋಡಿ ಪೂರ್ತಿಯಾಗಿ ಅದರ ಪ್ರೀತಿಲಿ ಕಳ್ದೋಗಿ ಆಟೋಮೆಟಿಕ್ ಆಗಿ ಅದರ ಹತ್ರ ಹೋಗಿ ಬಿಡುತ್ತೆ. ಇದನ್ನೆಲ್ಲ ನೋಡಿ ಮ್ಯಾಗಿ ಅರ್ಥ ಮಾಡ್ಕೊಳ್ತಾಳೆ, ಈ ಕಾರ್ಗೆ ಅದ್ರದೇ ಆದ ಬುದ್ಧಿಶಕ್ತಿ ಇದ್ದು ಮುಂದೆ ನಡೀತಿರೋ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ಎಬಿಲಿಟಿ ಈ ಕಾರಲ್ಲಿ ಇದೆ ಅಂತ. ನಂತರ ಕ್ಯಾಲ್ವಿನ್ ಅವಳಿಗೆ ನಾಳೆ ಮ್ಯಾಚ್ ಗೆ ಆಲ್ ದ ಬೆಸ್ಟ್ ಹೇಳೋಕೆ ಒಂದು ಚೈನ್ ನ ಗಿಫ್ಟ್ ಮಾಡ್ತಾನೆ. ಅದನ್ನ ನೋಡಿ ಮ್ಯಾಗಿ ಖುಷಿ ಆಗ್ಬೇಕಾದ್ರೆ ಹಿಂದಿನಿಂದ ಕಾರ್ ನ ಹೆಡ್ಲೈಟ್ ಅವರ ಮೇಲೆ ಬಿದ್ದು ಅದರಿಂದ ಟ್ರಿಪ್ ಹೊರಗೆ ಬಂದು ಮ್ಯಾಗಿ ಜೊತೆ ಪರ್ಸನಲ್ ಆಗಿ ಮಾತಾಡ್ಬೇಕು ಅಂತ ಹೇಳ್ತಾನೆ. ಮತ್ತೆ ಮ್ಯಾಗಿ ಹತ್ರ ನನಗೆಲ್ಲನೂ ಗೊತ್ತಾಯ್ತು, ನೀನ್ ಯಾಕೆ ನಿನ್ನ ಐಡೆಂಟಿಟಿ ಇಟ್ಕೊಂಡು ರೇಸ್ ನ ಆಡಲ್ಲ, ಅದು ಅಷ್ಟು ದೊಡ್ಡ ರೇಸರ್ ನ ಮೊಮ್ಮಗಳಾಗಿ ನಾನು ನಿನ್ನ ತಾತನಿಂದಲೇ ಇನ್ಸ್ಪೈರ್ ಆಗಿ ರೇಸರ್ ಆಗೋ ಆಸೆ ನನ್ನಲ್ಲೂ ಹುಟ್ಕೊಂಡಿದ್ದು ಅಂತ ಹೇಳಿ ನೀನ್ ಯಾವತ್ತಾದ್ರೂ ನಿಜವಾದ ರೇಸ್ ಕಾರ್ ನ ಓಡಿಸಿದ್ಯಾ ಅಂತ ಅವನ ಕಾರ್ ಕೀನ ಕೊಡ್ತಾನೆ. ಮ್ಯಾಗಿ ಖುಷಿಯಿಂದ ಆ ಕೀನ ತಗೊಂಡು ಕಾರ್ ಡ್ರೈವ್ ಮಾಡ್ಕೊಂಡು ಅಲ್ಲಿಂದ ಹೋಗ್ಬೇಕಾದ್ರೆ ಅದನ್ನ ನೋಡೋ ಹರ್ಬಿಗೆ ತುಂಬಾನೇ ಹೊಟ್ಟೆ ಉರಿಯುತ್ತೆ. ಅದೇ ಟೈಮ್ಗೆ ಟ್ರಿಪ್ ಹರ್ಬಿಯ ಹುಡ್ ನಲ್ಲಿ ಅದೆಂತ ಇಂಜಿನ್ ಇದೆ ಅಂತ ಚೆಕ್ ಮಾಡ್ತಿರ್ಬೇಕಾದ್ರೆ ಹರ್ಬಿ ಅವನ ಮುಖಕ್ಕೆನೆ ಪೆಟ್ರೋಲ್ ಚೆಲ್ಲಿ ಬಿಡುತ್ತೆ. ಇದರಿಂದ ಸಿಟ್ಟಾಗೋ ಟ್ರಿಪ್ ಅಲ್ಲೇ ಇದ್ದ ಕಬ್ಬಿಣದ ತುಂಡಿನಿಂದ ಕಾರ್ನ ಮೇಲೆ ಜೋರಾಗಿ ಹೊಡಿತಾನೆ. ಆದ್ರೆ ಹರ್ಬಿ ಅದರ ದೇಹನ ಎಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಳುತ್ತೆ ಅಂದ್ರೆ ಒಂದೇ ಒಂದು ಸಣ್ಣ ಸ್ಕ್ರಾಚ್ ಹರ್ಬಿ ಮೇಲೆ ಆಗಲ್ಲ. ಅಷ್ಟ್ರಲ್ಲೇ ಮ್ಯಾಗಿ ಬಂದಂಗಾಗಿ ಹಿಂದೆ ತಿರುಗಿ ನೋಡ್ಬೇಕಾದ್ರೆ ಹರ್ಬಿ ಅದರ ಮುಖನ ವಿಚಿತ್ರವಾಗಿ ಮಾಡಿ ಅವನಿಗೆ ಕಿಂಡಲ್ ಮಾಡುತ್ತೆ. ನಂತರ ಮ್ಯಾಗಿ ಅಲ್ಲಿಗೆ ಬಂದು ಹೇಗಿತ್ತು ಡ್ರೈವ್ ಅಂತ ಅವಳ ಹತ್ರ ಕೇಳಿದ್ರೆ ಇದು ನನ್ನ ಲೈಫ್ ನ ಬೆಸ್ಟ್ ಡ್ರೈವ್ ಅಂತ ಮ್ಯಾಗಿ ಹೇಳ್ತಾಳೆ. ಅದಕ್ಕೆ ಟ್ರಿಪ್ ಹಾಗಾದ್ರೆ ನಾಳೆ ಯಾರು ಮ್ಯಾಚ್ ನ ಗೆಲ್ತಾರೋ ಅವರಿಗೆ ವಿನ್ನಿಂಗ್ ಪ್ರೈಸ್ ಜೊತೆ ಅವರ ಗಾಡಿನೂ ಕೊಡ್ಬೇಕಾಗುತ್ತೆ ಅಂತ ಷರತ್ ಹಾಕ್ತಾನೆ. ಆ ಷರತ್ತಿಗೆ ಮ್ಯಾಗಿ ಮೊದಲು ಒಪ್ಪದಿದ್ರು ಕೂಡ ನಂತರ ಅವಳಪ್ಪನ ಪರಿಸ್ಥಿತಿನ ನೆನೆಸ್ಕೊಂಡು ಆ ಷರತ್ತಿಗೆ ಒಪ್ಕೋತಾಳೆ. ಯಾಕಂದ್ರೆ ರೇಸ್ ಕಾರ್ ತುಂಬಾನೇ ಕಾಸ್ಟ್ಲಿ ಆಗಿದ್ದು ಅದನ್ನ ಮಾರಿ ಅವಳಪ್ಪನಿಗೆ ಹಣದ ಸಹಾಯ ಮಾಡಬಹುದು ಅಂತ. ಮತ್ತೆ ಅವಳಿಗೆ ಹರ್ಬಿ ಮೇಲೆ ಪೂರ್ತಿ ನಂಬಿಕೆ ಇರುತ್ತೆ, ಈ ಮ್ಯಾಚ್ ಅನ್ನ ಹರ್ಬಿ ಗೆಲ್ಸುತ್ತೆ ಅಂತ. ಆದ್ರೆ ಅವರೆಲ್ಲ ಮಾತುಗಳನ್ನ ಕೇಳಿಸ್ಕೊತಿದ್ದ ಹರ್ಬಿಗೆ ಈ ವಿಷಯದಿಂದ ತುಂಬಾನೇ ಕೋಪ ಹಾಗೆ ಬೇಜಾರಾಗುತ್ತೆ. ನನ್ನ ಮೇಲೆ ಮ್ಯಾಗಿಗೆ ಯಾವ ಪ್ರೀತಿನೂ ಇಲ್ಲ, ನನ್ನನ್ನ ಎಡಬಿಟ್ಟು ಮ್ಯಾಚ್ ಆಡ್ತಿದ್ದಾಳಲ್ವಾ ಅಂತ. ಮರುದಿನ ಬೆಳಗ್ಗೆ ಮ್ಯಾಗಿ ಎದ್ದು ನೋಡಿದ್ರೆ ಅವಳ ಫ್ರೆಂಡ್ ಕರಿಷ್ಮಾ ಅವಳ ಮನೆಗೆ ಬಂದು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ಯಲ್ವಾ, ಇವತ್ತು ನ್ಯೂಯಾರ್ಕಿಗೆ ಹೋಗೋಕಿದೆ ನೆನಪಿದೆಯಲ್ವಾ ಅಂತ ಹೇಳ್ತಾಳೆ. ಮ್ಯಾಗಿ ನಾನಿವತ್ತು ನ್ಯೂಯಾರ್ಕಿಗೆ ಬರ್ತಿಲ್ಲ, ಕಾರ್ ರೇಸ್ ಮಾಡೋಕೆ ಹೋಗ್ತಿದ್ದೀನಿ, ನೀನು ಬಾ ಅಂತ ಹೇಳಿ ಅವಳನ್ನಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಗ್ಯಾರೇಜ್ ನಲ್ಲಿ ಕ್ಯಾಲ್ವಿನ್ ನಿನ್ನೆ ರಾತ್ರಿಯಿಂದ ಹರ್ಬಿ ತುಂಬಾನೇ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದೆ, ನೀನೊಮ್ಮೆ ಮಾತನಾಡಿಸಿ ನೋಡು ಅಂತ ಮ್ಯಾಗಿಗೆ ಹೇಳ್ಬೇಕಾದ್ರೆ ಮ್ಯಾಗಿ ನೋಡು ಈ ಮ್ಯಾಚ್ ನನಗೆ ತುಂಬಾನೇ ಇಂಪಾರ್ಟೆಂಟ್ ಇದೆ, ನೀನ್ ನನ್ಗೆ ಸಾಥ್ ಕೊಡ್ಲೇಬೇಕು ಅಂತ ಅದರ ಮೇಲೆ ಆರ್ಡರ್ ಮಾಡ್ತಾಳೆ. ಇದ್ರಿಂದಂತೂ ಹರ್ಬಿಯ ಕೋಪ ಇನ್ನೂ ಜಾಸ್ತಿಯಾಗಿ ಹೋಗುತ್ತೆ. ನಂತರ ಮ್ಯಾಚ್ ಶುರುವಾಗಿ 2 ಗಾಡಿಗಳು ತುಂಬಾ ಫಾಸ್ಟ್ ಆಗಿ ರೇಸ್ ನ ಸ್ಟಾರ್ಟ್ ಮಾಡ್ತವೆ. ಆದ್ರೆ ರೇಸ್ ನ ಕೊನೆಯಲ್ಲಿ ಹರ್ಬಿ ಇನ್ನೇನು ಗೆದ್ದು ಬಿಡ್ತು ಅನ್ನುವಷ್ಟರಲ್ಲೇ ಬೇಕು ಅಂತ ಹರ್ಬಿ ಕೊನೆಯ ಕ್ಷಣದಲ್ಲಿ ಬ್ರೇಕ್ ಹಾಕಿ ಮ್ಯಾಚ್ ನ ಸೋತ್ ಬಿಡುತ್ತೆ. ಕಾರ್ನಿಂದ ಮ್ಯಾಗಿ ಹೊರಗೆ ಬಂದಾಗ ಟ್ರಿಪ್ ಅವಳ ಅಸಲಿ ರೂಪನ ಎಲ್ರಿಗೂ ತೋರ್ಸೋಕೆ ಹೇಳ್ತಾನೆ. ಆಗ ಮ್ಯಾಗಿ ತಲೆಗೆ ಹಾಕಿದ್ದ ಹೆಲ್ಮೆಟ್ ನ ತೆಗೆದಾಗ ಅವಳನ್ನ ನೋಡೋ ಎಲ್ರು ಈ ತರ ರೇಸ್ ಆಡಿದ್ದು ಒಂದು ಹುಡುಗಿನ ಅಂತ ಆಶ್ಚರ್ಯಕ್ಕೆ ಒಳಗಾಗ್ತಾರೆ. ಮ್ಯಾಗಿ ಅಂತೂ ಮ್ಯಾಚ್ ಸೋತಿದ್ರಿಂದ ತುಂಬಾ ಕೋಪದಲ್ಲಿದ್ದು ಅವಳ ಕೋಪನ ಶಾಂತ ಮಾಡಿ ಹರ್ಬಿನ ಅಲ್ಲಿಂದ ಕರ್ಕೊಂಡು ಹೋಗುವಂತ ಕ್ಯಾಲ್ವಿನ್ ಹೇಳ್ಬೇಕಾದ್ರೆ ಟ್ರಿಪ್ ಮಧ್ಯ ಬಂದು ನಿನ್ನೆ ರಾತ್ರಿ ನಡೆದ ಷರತ್ತಿನ ಬಗ್ಗೆ ಹೇಳಿ ಹರ್ಬಿನ ಅವನ ವಶ ಮಾಡ್ಕೋತಾನೆ. ಈ ಕಡೆ ಮ್ಯಾಗಿಯ ಅಪ್ಪ ಅವಳನ್ನ ನೋಡಿ ಎಲ್ಲ ವಿಷಯನೂ ಅರ್ಥ ಮಾಡ್ಕೊಂಡು ಮ್ಯಾಗಿ ಹತ್ರ ಬಂದು ಸಿಟ್ಟಿನಿಂದ ಅವಳ ಮೇಲೆ ಕೂಗಾಡ್ತಾರೆ. ಯಾಕಂದ್ರೆ ಅವಳ ಅಪ್ಪಗೆ ಒಂದ್ರ ಮೇಲೊಂದು ಸುಳ್ಳು ಹೇಳ್ಕೊಂಡೇ ಬಂದಿರ್ತಾಳೆ. ಈ ಎಲ್ಲ ವಿಷಯಗಳಿಂದ ಬೇಸತ್ತು ಕರಿಷ್ಮನ ಜೊತೆಗೆ ಇವತ್ತೇ ನ್ಯೂಯಾರ್ಕಿಗೆ ಹೊರಡ್ತಾಳೆ. ಅಲ್ಲಿ ಕರಿಷ್ಮಾ ಅವಳಿಗೆ ಸಮಾಧಾನ ಮಾಡಿ ಎಲ್ರು ರೇಸರ್ ಆಗೋಕೆ ಆಗಲ್ಲ, ರೇಸರ್ ಆಗೋಕು ಟ್ಯಾಲೆಂಟ್ ಇರ್ಬೇಕು, ಆ ಟ್ಯಾಲೆಂಟ್ ನಿನ್ನಲ್ಲಿದೆ, ಅದನ್ನ ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಂಡು ನಿನ್ನ ತಾತಂತರನ್ನೇ ದೊಡ್ಡ ರೇಸರ್ ಆಗ್ಬೇಕು ಅಂತ ಅವಳಿಗೆ ತಿಳಿ ಹೇಳ್ತಾಳೆ. ಅದನ್ನ ಕೇಳಿ ಆ ವಿಷಯ ಮ್ಯಾಗಿಗೂ ಸರಿ ಅನ್ಸಿ ಹರ್ಬಿನ ಹುಡ್ಕೊಂಡು ಟ್ರಿಪ್ ಹತ್ರ ಹೋದ್ರೆ ಅಲ್ಲಿ ಟ್ರಿಪ್ ಮ್ಯಾಗಿ ಹತ್ರ ಸುಳ್ಳು ಹೇಳ್ತಾನೆ, ಹರ್ಬಿನ ನನ್ನ ಫ್ರೆಂಡ್ ಡ್ರೈವಿಗೆ ತಗೊಂಡೋಗಿದ್ದಾನೆ ಅಂತ. ಆದ್ರೆ ನಿಜಾಂಶ ಏನಾಗಿರುತ್ತೆ ಅಂದ್ರೆ ಹರ್ಬಿ ಮಾನ್ಸ್ಟರ್ ಟ್ರಕ್ ಕಾಂಪಿಟೇಷನ್ ಅಲ್ಲಿ ಸಿಕ್ಕಾಕೊಂಡಿದ್ದು ಹರ್ಬಿನ ಪೀಸ್ ಮಾಡೋಕೆ ದೊಡ್ಡ ದೊಡ್ಡ ಗಾಡಿಗಳು ಕಾಯ್ತಿರುತ್ತೆ. ಶೋ ಸ್ಟಾರ್ಟ್ ಆಗ್ತಿದ್ದಂಗೆನೆ 2 ಗಾಡಿಗಳು ಒಂದೇ ಕ್ಷಣಕ್ಕೆ ಹರ್ಬಿನ ಗುದ್ಕೊಂಡು ಹೋಗ್ತವೆ. ಅಷ್ಟ್ರಲ್ಲೇ ಮ್ಯಾಗಿ ಹರ್ಬಿರೋ ಜಾಗನ ತಿಳ್ಕೊಂಡು ಅದನ್ನ ಕಾಪಾಡೋಕೆ ಮುಂದೆ ಹೋದ್ರೆ
ಸೆಕ್ಯೂರಿಟಿ ಗಾರ್ಡ್ ಅವಳನ್ನ ತಡಿತಾನೆ. ಆಗ ಅಲ್ಲಿನ ಓನರ್ ಹತ್ರ ಹೋಗಿ ಆ ಗಾಡಿ ನಂದು, ನನಗೆ ಅದು ವಾಪಸ್ ಬೇಕು ಅಂತ ಕೇಳಿದ್ರೆ ಆ ಓನರ್ ಈ ಮ್ಯಾಚ್ ಮುಗ್ದ ಮೇಲೂ ಆ ಕಾರ್ ರೀತಿನೇ ಇದ್ದು ಅದನ್ನ ತಗೊಂಡೋಗೋ ಮನಸ್ಸಾದ್ರೆ ತಗೊಂಡೋಗ್ಬೋದು, ನನ್ನ ಅಭ್ಯಂತರ ಏನೂ ಇಲ್ಲ ಅಂತ ಹೇಳ್ತಾನೆ. ಈ ಕಡೆ ದೊಡ್ಡ ಟ್ರಕ್ ಹರ್ಬಿನ ಪುಡಿ ಪುಡಿ ಮಾಡೋಕೆ ಬರ್ತಿರುತ್ತೆ. ಮತ್ತೊಂದ್ ಕಡೆ ಕರಿಷ್ಮಾ ಗಾರ್ಡ್ ಗಳನ್ನ ಬೇರೆ ಕಡೆ ಡೈವರ್ಟ್ ಮಾಡಿ ಮ್ಯಾಗಿನದ್ರ ಒಳಗೆ ಕಳಿಸ್ತಾಳೆ. ದೊಡ್ಡ ದೊಡ್ಡ ಗಾಡಿಗಳನ್ನ ದಾಟ್ಕೊಂಡು ಹರ್ಬಿ ಹತ್ರ ಬಂದಾಗ ಹರ್ಬಿಗೆ ಗೊತ್ತಾಗುತ್ತೆ ಮ್ಯಾಗಿ ಅದನ್ನ ಎಷ್ಟು ಇಷ್ಟ ಪಡ್ತಾಳೆ ಅಂತ. ಇದ್ರಿಂದ ಹರ್ಬಿ ಖುಷಿಯಾಗಿ ಮೊದ್ಲ ಜೋಶಿಗೆನೆ ಬರುತ್ತೆ. ಅಷ್ಟೊತ್ತಿಗೆ ಮ್ಯಾಗಿಯ ಹಿಂದೆಯಿಂದ ದೊಡ್ಡ ಮಾನ್ಸ್ಟರ್ ಟ್ರಕ್ ಅವಳ ಮೇಲೆ ಬೀಳೋಕೆ ಬರ್ಬೇಕಾದ್ರೆ ಹರ್ಬಿ ಕರೆಕ್ಟ್ ಟೈಮ್ಗೆ ಕಾರ್ನ ಸನ್ ರೂಫ್ ಇಂದ ಅವಳನ್ನ ಒಳಗೆ ಕರ್ಕೊಂಡು ಟ್ರಿಪ್ ನ ಫ್ರೆಂಡ್ ನ ಡ್ರೈವಿಂಗ್ ಸೀಟ್ ಇಂದ ಹೊರಗೆ ಬಿಸಾಕುತ್ತೆ. ನಂತರ ಅವರಿಬ್ರು ಸೇರ್ಕೊಂಡು ಅಲ್ಲಿದ್ದ ಎಲ್ಲ ಕಾರ್ಗಳನ್ನ ಸೋಲಿಸ್ತಾ ಮುಂದೆ ಹೋಗ್ತಿರ್ಬೇಕಾದ್ರೆ ಆ ಮಾನ್ಸ್ಟರ್ ಟ್ರಕ್ ಹರ್ಬಿಯ ಹಿಂದೆ ಬೀಳುತ್ತೆ. ಆಗ ಹರ್ಬಿ ಅಲ್ಲೇ ಪಕ್ಕದಲ್ಲಿದ್ದ ಕಾರ್ನ ಮೇಲೆ ಹಾರಿ ಆ ಮಾನ್ಸ್ಟರ್ ಟ್ರಕ್ ನ ಮೇಲೆ ಲ್ಯಾಂಡ್ ಆಗಿ ಅಲ್ಲಿದ್ದ ಎಲ್ಲ ಕಾರ್ಗಳನ್ನ ಸೋಲ್ಸಿ ನಂತರ ಮ್ಯಾಗಿ ಹರ್ಬಿನ ಕರ್ಕೊಂಡು ಕ್ಯಾಲ್ವಿನ್ ನ ಗ್ಯಾರೇಜ್ ಗೆ ಹೋಗ್ತಾಳೆ. ಅಲ್ಲಿ ಕ್ಯಾಲ್ವಿನ್ ಹರ್ಬಿ ಪರಿಸ್ಥಿತಿನ ನೋಡಿ ತುಂಬಾನೇ ಶಾಕ್ ಆಗಿ ಅವನ ಗ್ಯಾರೇಜ್ ಅಲ್ಲಿರೋ ಕೆಲ ಐಟಮ್ ನಿಂದ ಅದನ್ನ ಅಲ್ಪ ಸ್ವಲ್ಪ ರಿಪೇರಿ ಮಾಡ್ತಾನೆ. ನೆಕ್ಸ್ಟ್ ಡೇ ಕ್ಯಾಲ್ವಿನ್ ಹಾಗೆ ಮ್ಯಾಗಿ ರೇ ಜೂನಿಯರ್ ನ ರೇಸಿಂಗ್ ಪ್ರಾಕ್ಟೀಸ್ ನೋಡೋಕೆ ಹೋದಾಗ ಅಲ್ಲಿ ಪ್ರತಿ ಸಲದ ರೀತಿಯಲ್ಲೇ ಈ ಸಲನು ರೇ ಜೂನಿಯರ್ ನ ಆಕ್ಸಿಡೆಂಟ್ ಆಗ್ಬಿಟ್ಟು ಹಾಸ್ಪಿಟಲ್ ಗೆ ಕರ್ಕೊಂಡೋದಾಗ ಡಾಕ್ಟರ್ ಹೇಳ್ತಾರೆ ಅವನ ಎಡಗಣ್ಣಿಗೆ ಏಟಾಗಿರೋದ್ರಿಂದ ಸಂಡೆ ನಡೀತಿರೋ ಮ್ಯಾಚ್ ನ ಆಡೋಕೆ ಹೋಗ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡ್ತಾರೆ. ಇದರಿಂದ ಅವರಪ್ಪ ಟೆನ್ಷನ್ ಆಗ್ಬೇಕಾದ್ರೆ ರೇ ಜೂನಿಯರ್ ನನಗಿಂತ ಮ್ಯಾಗಿ ಚೆನ್ನಾಗಿ ಆಟ ಆಡ್ತಾಳೆ, ಯಾಕೆ ನನ್ನ ಬದಲು ಅವಳು ಮ್ಯಾಚ್ ನ ಆಡಬಾರ್ದು, ಸಿಕ್ಕಿರೋ ಒಂದು ಇನ್ವೆಸ್ಟರ್ ಅನ್ನ ಕಳ್ಕೊಳ್ಳೋದು ಬೇಡ ಅಂತ ಹೇಳ್ತಾನೆ. ಅದಕ್ಕೆ ಅವಳಪ್ಪ ಖಂಡಿತವಾಗಿಯೂ ಬೇಡವೇ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಿರ್ಬೇಕಾದ್ರೆ ಮ್ಯಾಗಿ ನನಗೆ ಮೊದ್ಲಿನಿಂದಲೂ ರೇಸರ್ ಆಗುವ ಆಸೆ ಇತ್ತು, ಆದ್ರೆ ಒಂದೇ ಒಂದು ಆಕ್ಸಿಡೆಂಟ್ ಇಂದ ರೇಸರ್ ಆಗ್ಲೇಬಾರ್ದು ಅಂತ ಹೇಳೋ ನೀವು ಅಣ್ಣನ ಪ್ರತಿ ಸಲ ಆಕ್ಸಿಡೆಂಟ್ ಆದ್ರೂನು ಅವನನ್ನ ಯಾಕೆ ಮ್ಯಾಚ್ ಆಡೋಕೆ ಬಿಡ್ತಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾಳೆ. ಅದಕ್ಕೆ ಅವಳಪ್ಪ ತುಂಬಾ ಎಮೋಷನಲ್ ಆಗಿ ನೀನ್ ನೋಡೋಕೆ ಪೂರ್ತಿಯಾಗಿ ನಿನ್ನ ಅಮ್ಮನ್ ತರನೇ ಇದ್ಯಾ, ನಿನ್ನಮ್ಮನಂತೂ ಕಳ್ಕೊಂಡ್ ಬಿಟ್ಟಿದೀನಿ, ಆದ್ರೆ ಅವಳ ರೂಪದಲ್ಲಿರೋ ನಿನ್ನನ್ನ ಯಾವುದೇ ಕಾರಣಕ್ಕೂ ಅಪಾಯಕ್ಕೆ ನೂಕಿ ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ಹರ್ಬಿನ ಪೂರ್ತಿಯಾಗಿ ರಿಪೇರಿ ಮಾಡೋಕೆ ಕೆಲ ಐಟಮ್ಗಳು ಬೇಕಿದ್ದು ಕ್ಯಾಲ್ವಿನ್ ನ ಮೊದಲ ಸಪ್ಲೈ ಇರತ್ತ ಐಟಮ್ ಕೇಳಿದ್ರೆ ಮೊದ್ಲು ಬಾಕಿರೋ ಹಣನ ಕೊಡು ಮತ್ತೆ ಸಪ್ಲೈ ಮಾಡ್ತೀವಿ ಅಂತ ಕೂತಿರ್ತಾರೆ. ಇನ್ನೇನು ಮಾಡುದು ಅಂತ ಯೋಚನೆ ಮಾಡ್ತಿರೋ ಟೈಮ್ ನಲ್ಲಿ ರೇ ಜೂನಿಯರ್ ಅಲ್ಲಿಗೆ ಬಂದು ಅಪ್ಪನ ಮಾತನ್ನ ತಲೆಗೆ ಹಾಕೊಳ್ದೆ ಸಂಡೆ ನಡ್ತಿರೋ ನಾಸ್ಕರ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡು, ನಾನ್ ನಿಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಮ್ಯಾಗಿ ನಾನು ಪಾರ್ಟಿಸಿಪೇಟ್ ಮಾಡೋದಾದ್ರೆ ಅದು ಹರ್ಬಿ ಜೊತೆ ಮಾತ್ರ ಅಂತ ಹೇಳ್ದಾಗ ಅದನ್ನ ಕೇಳೋ ರೇ ಜೂನಿಯರ್ ಹರ್ಬಿನ ರಿಪೇರಿ ಮಾಡೋಕೆ ಅವನ ಪೂರ್ತಿ ಟೀಮ್ ಅನ್ನ ಕರ್ಕೊಂಡ್ ಬಂದು ಹರ್ಬಿನ ರಿಪೇರಿ ಮಾಡಿ ಪೇಂಟಿಂಗ್ ಎಲ್ಲ ಕೊಟ್ಟು ರೇಸ್ ಕಾರ್ ರೀತಿನೇ ಹರ್ಬಿನ ಬದಲಾಯಿಸ್ತಾರೆ. ಸಂಡೇ ನಾಸ್ಕರ್ ಕಾಂಪಿಟೇಷನ್ ಗೆ ಟ್ರಿಪ್ ಸ್ಟೇಡಿಯಂ ಗೆ ಬಂದು ಹರ್ಬಿಯ ಹೊಸ ಲುಕ್ ನ ನೋಡಿ ಹೆದ್ರೋಗಿ ಅವನ ಫ್ರೆಂಡ್ ಹತ್ರ ಇದ್ರ ಕತೆನ ಮುಗಿಸು ಅಂತ ಹೇಳಿದೆ ತಾನೆ, ಮತ್ತ್ಯಾಕಿದು ಇಲ್ಲಿದೆ ಅಂತ ಕೇಳಿದಾಗ ಅವನು ಅಲ್ಲಿ ನಡೆದಿರೋ ವಿಷಯನೆಲ್ಲ ಟ್ರಿಪ್ ಗೆ ಹೇಳ್ತಾನೆ. ಮ್ಯಾಚ್ ಶುರುವಾಗೋ ಮೊದ್ಲು ಮ್ಯಾಗಿ ಹರ್ಬಿ ಹತ್ರ ಅವಳು ಮಾಡಿರೋ ತಪ್ಪಿಗೆ ಸಾರಿ ಕೇಳಿ ಅಲ್ಲಿಂದ ಮ್ಯಾಚ್ ಆಡೋಕೆ ಹೋಗ್ತಾರೆ. ಅಲ್ಲಿ ಎಲ್ಲರ ಗಮನ ಹರ್ಬಿ ಹಾಗೆ ಮ್ಯಾಗಿ ಮೇಲಿದ್ದು ಅದನ್ನೆಲ್ಲ ಟಿವಿಲಿ ನೋಡಿ ಅವಳಪ್ಪ ಶಾಕ್ ಆಗ್ತಾರೆ, ಯಾಕಂದ್ರೆ ಅವಳು ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರೋ ವಿಷಯ ಇನ್ನು ಅವಳಪ್ಪನಿಗೆ ಗೊತ್ತಿರಲ್ಲ. ಈ ಕಡೆ ಮ್ಯಾಚ್ ನಲ್ಲಿ ಎಲ್ರು ಅವರ ಸ್ಟೇರಿಂಗ್ ವೀಲ್ ನ ಮೊದಲು ವಾರ್ಮ್ ಅಪ್ ಮಾಡೋಕೆ ಟೆಸ್ಟ್ ಡ್ರೈವ್ ಗೆ ಹೋಗ್ತಾರೆ. ಅದಾದ ನಂತರ ರೇಸ್ ಸ್ಟಾರ್ಟ್ ಆಗಿ ಎಲ್ಲ ಕಾರ್ಗಳು ತುಂಬಾ ಫಾಸ್ಟ್ ಆಗಿ ಮುಂದೆ ನುಗ್ತವೆ, ಹರ್ಬಿ ಹಾಗೆ ಮ್ಯಾಗಿ ಮಾತ್ರ ಹಿಂದೆನೆ ಉಳಿದಿರ್ತಾರೆ. ಆದ್ರೆ ತುಂಬಾ ಬೇಗನೆ ಎಲ್ಲ ಗಾಡಿಗಳನ್ನ ಹಿಂದೆ ಹಾಕೊಂಡು ಮುಂದೆ ಹೋಗ್ತಿರೋದನ್ನ ಟಿವಿಲಿ ನೋಡೋ ಅವಳ ತಂದೆ ತುಂಬಾನೇ ಖುಷಿಯಾಗಿ ಸ್ಟೇಡಿಯಂಗೆ ಹೋಗಿ ರೇಸ್ ನ ನೋಡೋ ನಿರ್ಧಾರ ಮಾಡ್ತಾರೆ. ಮ್ಯಾಚ್ ನಲ್ಲಿ ಟ್ರಿಪ್ ಫಸ್ಟ್ ನಲ್ಲಿ ಹೋಗ್ತಾ ಇದ್ರೆ ಹರ್ಬಿನು ಛಲ ಬಿಡದೆ ಎಲ್ಲ ಗಾಡಿಗಳನ್ನ ಹಿಂದಾಗ್ತಾ ಟ್ರಿಪ್ ಹತ್ರ ಹೋಗ್ತಿರ್ಬೇಕಾದ್ರೆ ಅಕ್ಕಪಕ್ಕದ ಗಾಡಿಗಳೆಲ್ಲ ಹರ್ಬಿಯ 4 ದಿಕ್ಕಿಗೂ ಸುತ್ತಾಕೊಂಡು ಬಿಡ್ತವೆ. ಇದರಿಂದ ಮ್ಯಾಗಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಒದ್ದಾಡ್ತಿರೋ ಟೈಮ್ ನಲ್ಲಿ ಅವಳಪ್ಪನ ವಾಯ್ಸ್ ಅವಳಿಗೆ ಕೇಳಿಸುತ್ತೆ. ಅದರಲ್ಲಿ ಅವರು ಹೇಳ್ತಾರೆ ಈ ಮ್ಯಾಚ್ ನ ಗೆಲ್ಲೋ ಎಲ್ಲ ಅರ್ಹತೆನೂ ನಿನ್ನಲ್ಲಿದೆ, ಟೆನ್ಷನ್ ಆಗದೆ ಮುನ್ನುಗ್ಗು ಅಂತ. ಅದನ್ನ ಕೇಳಿ ಫುಲ್ ಜೋಶ್ ನಿಂದ ಹರ್ಬಿನ ಗಾಡಿಗಳ ಮೇಲಿನಿಂದೆಲ್ಲ ಹಾರಿಸ್ಕೊಂಡು ಮುಂದೋಗ್ತಾಳೆ. ಆದ್ರೀಗ ಅವಳ ಮುಂದೆ ಒಂದು ದೊಡ್ಡ ಪ್ರಾಬ್ಲಮ್ ಬಂದು ನಿಂತಿರುತ್ತೆ, ಅದು ಹರ್ಬಿಯ ಟ್ಯಾಂಕ್ ನಿಂದ ಪೆಟ್ರೋಲ್ ಲೀಕ್ ಆಗ್ತಿರೋದು. ಅದನ್ನ ಬೇಗನೆ ಅವಳ ಟೀಮ್ ಹತ್ರ ಹೋಗಿ ಸರಿ ಮಾಡ್ಕೊಂಡ್ರು ಕೂಡ ಈಗ ಅವಳ ಪರಿಸ್ಥಿತಿ ಯಾವ ರೀತಿ ಆಗಿರುತ್ತೆ ಅಂದ್ರೆ ಹರ್ಬಿಗೆ ಒಂದೇ ಒಂದು ಡಿಕ್ಕಿ ಹೊಡೆದ್ರೂ ಮ್ಯಾಚ್ ನ ಕಂಪ್ಲೀಟ್ ಮಾಡೋಕೆ ಆಗ್ದಿರೋ ರೀತಿ ಆಗ್ಬಿಟ್ಟಿರುತ್ತೆ. ಅಲ್ಲಿಂದ ವಾಪಸ್ ರೇಸ್ ಕಡೆ ಹೋಗಿ ಟ್ರಿಪ್ ನ ಈಕ್ವಲ್ ಆಗಿ ಬಂದು ಇನ್ನೇನು ಗೆಲ್ಲೋಕೆ ಸ್ವಲ್ಪನೇ ದೂರ ಇರ್ಬೇಕಾದ್ರೆ ಟ್ರಿಪ್ ಹರ್ಬಿಗೆ ಸಣ್ಣದಾಗಿ ಡಿಕ್ಕಿ ಹೊಡಿತಾನೆ. ಇದರಿಂದ ಹರ್ಬಿಯ ಟ್ಯಾಂಕಿಗೆ ಹಾಕಿದ್ದ ಟೇಪ್ ಕಿತ್ತೋಗ್ಬಿಡುತ್ತೆ. ಮತ್ತೊಮ್ಮೆ ಟ್ರಿಪ್ ಗಾಡಿಗೆ ಗುದ್ದೋಕೆ ಬಂದಾಗ ಮ್ಯಾಗಿ ಕರೆಕ್ಟ್ ಟೈಮ್ಗೆ ಬ್ರೇಕ್ ಆಗ್ತಾಳೆ. ಅದರಿಂದ ಟ್ರಿಪ್ ನ ಕರ್ ಸೀದಾ ಹೋಗಿ ಗೋಡೆಗೆ ಹೊಡೆಯುತ್ತೆ. ಅದೇ ಟೈಮ್ಗೆ ಹರ್ಬಿ ಫ್ರೆಂಡ್ಸ್ ನ ಮೇಲೆ ಹಾರಿ ಸೂಪರ್ ಆಗಿ ಸ್ಟಂಟ್ ಮಾಡಿ ಎಲ್ಲ ಗಾಡಿಗಳನ್ನ ಹಿಂದಾಕಿ ರೇಸ್ ನ ಗೆದ್ದೇ ಬಿಡುತ್ತೆ. ಮ್ಯಾಗಿ ನಾಸ್ಕರ್ ಚಾಂಪಿಯನ್ಶಿಪ್ ನ ಮೊದಲ ಮಹಿಳಾ ವಿನ್ನರ್ ಆಗಿ ಅವಳ ಫ್ಯಾಮಿಲಿಗೆ ಪ್ರೌಡ್ ಮಾಡಿ ಅವರ ಜೊತೆನೆ ಖುಷಿ ಹಂಚ್ಕೋತಿರ್ತಾಳೆ. ಈ ಕಡೆ ಟ್ರಿಪ್ ಅಲ್ಲಿಗೆ ಬಂದು ಜೋರಾಗಿ ಜಗಳಾಡ್ತಾನೆ. ಅವಳಿಗೆ ನೆಟ್ಟಿಗೆ ಸೈಕಲ್
ಸೈಕಲ್ ಓಡಿಸೋಕೆ ಬರೋಲ್ಲ, ಅವಳು ನನ್ನ ಸೋಲ್ಸೋಕೆ ಸಾಧ್ಯನಾ, ಅವಳು ಗೆಲ್ಲೋಕೆ ಸಾಧ್ಯನೇ ಇಲ್ಲ. ಆ ಕಾರ್ನಲ್ಲಿ ಯಾವುದೋ ದೆವ್ವ ಅಡಗಿದೆ, ಅದೇ ಇಷ್ಟೆಲ್ಲ ಮಾಡಿಸಿದ್ದು, ಇಲ್ಲಿ ಮೋಸ ಆಗಿದೆ, ವಂಚನೆ ಆಗಿದೆ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಮತ್ತೊಂದ್ ಕಡೆ ಕ್ಯಾಲ್ವಿನ್ ಇದುವರೆಗೂ ಹೇಳ್ದೆ ಬಚ್ಚಿಟ್ಟ ಮಾತನ್ನೆಲ್ಲ ಮ್ಯಾಗಿ ಮುಂದೆ ಹೇಳ್ಕೊತಾನೆ. ಮ್ಯಾಗಿ ಅವನ ಪ್ರೀತಿನ ಒಪ್ಕೊಂಡು ಇಷ್ಟು ದಿವಸ ಅವಳಿಗೆ ಸಾಥ್ ಕೊಟ್ಟಿದ್ದಕ್ಕೆ ಟ್ಯಾಂಕ್ಸ್ ಹೇಳ್ತಾಳೆ. ಕೊನೆಗೂ ಹರ್ಬಿ ಅದ್ರ ಗರ್ಲ್ ಫ್ರೆಂಡ್ ನ ಪಟಾಯಿಸ್ಕೊಂಡು ಅದ್ರ ಜೊತೆ ಲಾಂಗ್ ಡ್ರೈವ್ ಹೋಗೋಕೆ ರೆಡಿ ಆಗಿರುತ್ತೆ. ಹಾಗಾದ್ರೆ ಮನೆಗೆ ಬೇಗನೆ ವಾಪಸ್ ಬಾ, ಇನ್ನೊಂದು ದೊಡ್ಡ ಮ್ಯಾಚ್ ನಡೆಯೋಕಿದೆ ಅಂತ ಹರ್ಬಿ ಹತ್ರ ಹೇಳ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಇಲ್ಲಿವರೆಗೂ ಬಂದಿದ್ದೀರಿ ಅಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ.